ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತೊಂದು ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಲ್ಯಾಟಿನ್ ಹಾರ್ಚದನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನೀವು ನೋಡಿರ್ತೀರಿ ಅಂದ್ಕೊತೀನಿ, ಆದ್ರೂ ತೋರಿಸ್ತೀನಿ ನಿಮಗೆ. ಫಸ್ಟ್ ನೀವು ನಾನು 11 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. 10 ಆದರೂ ತೊಗೊಬೋದು. 6 ಎಳೆ ದಾರವನ್ನು ನಾನು ಆಲ್ರೆಡಿ ಸುತ್ತಿ ಇಟ್ಕೊಂಡಿದ್ದೀನಿ. ಕ್ಲಾತ್ಗೆ ಫಸ್ಟ್ ನೀವು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಾತಿಂದ ಒಳಗಡೆಯಿಂದ ದಾರನ ತಂದು ಲಾಕ್ ಮಾಡಿ, ಮತ್ತು ಪಕ್ಕದಲ್ಲೂ ಸಹ ಇನ್ನೊಂದು ಲಾಕನ್ನು ಮಾಡಿ. ಇದು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಈ ರೀತಿ 2 ಚೈನನ್ನು ಹಾಕ್ಕೊಳ್ಳಿ. 1 2 ಚೈನ್ ಹಾಕಿದ ನಂತರ ಅದು ಎಲ್ಲಿಗೆ ಬರುತ್ತೆ ನೋಡಿ, ಈ ರೀತಿ ಒಂದು ಸಾರಿ ಈ ರೀತಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ಸ್ಲ್ಯಾಟಿನ್ ಥರ ಈ ಕ್ರಾಸಾಗಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಈ ಥರ ಕ್ರಾಸಾಗಿ ಅದು ನೋಡಿ ಸ್ವಲ್ಪ ಈ ರೀತಿ ಸ್ವಲ್ಪ ಕ್ರಾಸಲ್ಲಿ ಲಾಕ್ ಮಾಡಿ ದಾರನ ತಂದು ಎರಡರಲ್ಲೊಂದು ತ್ರಿಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ನಂತರ ಇದಾದಮೇಲೆ ನೆಕ್ಸ್ಟು ದಾರನ ಮುಂದೆ ಮಾಡಿ ಒಂದು ಬೀಡ್ಸನ್ನು ಆ್ಯಡ್ ಮಾಡಿ. ಈ ಒಂದು ಸ್ಪೇಸಲ್ಲಿ ಗೋಧಿ ವೀಟ್ ಬೀಡ್ಸಸ್ ಅಂತ ಹೇಳ್ತಾರಲ್ಲ, ನಾನು ಆ ಥರದ್ದನ್ನು ತೊಗೊಂಡಿದ್ದೀನಿ. ನೀವು ರೌಂಡ್ ಬೀಡ್ಸಸ್ ಯಾವ ಬೀಡ್ಸಸ್ ಆದರೂ ತೊಗೊಬೋದು. ಆದರೆ ಈ ಒಂದು ಸ್ಲ್ಯಾಟಿನ್ ಲೈನ್ಗೆ ತುಂಬ ಅಟ್ರಾಕ್ಟ್ ಆಗಿದ್ದು ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ. ಈ ಥರ ಇನ್ಸರ್ಟ್ ಮಾಡಿ ಈ ರೀತಿ ಬೆರಳಲ್ಲಿ ಎಳ್ಕೊಂಡು ಈ ರೀತಿ ಲಾಕ್ ಮಾಡಿದ ನಂತರ 2 ಚೈನನ್ನು ಹಾಕ್ಕೊಳ್ಳಿ. 1 2 ಚೈನ್ ಹಾಕಿದ ನಂತರ ಈ ರೀತಿ ಒಂದು ಚೈನ್ ಹಾಕ್ಕೊಳ್ಳಿ ಸಾಕು. 1 ಚೈನ್ ಹಾಕಿದ ನಂತರ ಲಾಕ್ ಮಾಡಿದ ನಂತರ ಚೈನು ಬೇಡ, ಲಾಕ್ ಮಾಡಿದ ನಂತರ ಒಂದು ಸಾರಿ ದಾರವನ್ನು ಸುತ್ತಕೊಂಡು ಈ ಸ್ಲ್ಯಾಟಿನ್ ಲೈನ್ ನಾವು ತೊಗೊಂಡಿರ್ತೀವಲ್ಲ, ಈ ಗ್ಯಾಪ್ ನಡುವೆ ಇರುವಂಥದ್ರ ಒಳಗಡೆ ಹೋಗಿ ಈ ರೀತಿ ಎರಡರಲ್ಲೊಂದು ಮಾಡ್ಕೊಳ್ಳಿ. ನಾನಿಲ್ಲಿ ನಿಮಗೆ 2 ಚೈನ್ ತೊಗೊಂಡು ಇದು ಪಿಕಾಕ್ ಥರ ಮಾಡ್ಬೋದು, ಅದು ಬೇಡ. ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ನಿಮ್ಗೆ ತೋರಿಸ್ಕೊಡ್ತೀನಿ. ಡೈರೆಕ್ಟ್ಲಿ ಬೀಡ್ಸನ್ನು ಆ್ಯಡ್ ಮಾಡಿ ಡಬಲ್ ಕ್ರೋಶೆಟನ್ನು ಇದು ಒಳಗಡೆ ಸ್ಲ್ಯಾಟಿನ್ ಆರ್ಚ್ ಒಳಗಡೆ ನೀವು ಮಾಡ್ಕೊಳ್ಳಿ. ಎಷ್ಟು ಸ್ಟಾರ್ಟಿಂಗು ನಿಮಗೆ ಸ್ಲ್ಯಾಟಿನ್ ಆರ್ಚ್ ಎಷ್ಟು ಹಿಡಿಯುತ್ತೆ ನೋಡಿ. ಈ ಥರ ಎರಡರಲ್ಲೊಂದು ಈ ರೀತಿ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಳ್ಳಿ. ಒಳಗಡೆಯಿಂದ ಹೋಗಿ ತಂದು ಎರಡರಲ್ಲೊಂದು ನೋಡಿ. ಇದು ಬೀಡ್ಸನ್ನು ಬಿಟ್ಟು 4 ಆಗಿದೆ. 5 ಮಾಡ್ಕೊಳ್ಳಿ. 5 ಮಾಡ್ಕೊಂಡಾಗ ಸ್ವಲ್ಪ ಸ್ಲ್ಯಾಟಿನ್ ಆರ್ಚು ಬ್ರಾಡಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಈ ರೀತಿ ಬಂದು ನೆಕ್ಸ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಸಿಂಗಲ್ ಕ್ರೋಶೆಟ್. ನೆಕ್ಸ್ಟು ಇದಾದ ನಂತರ ಮತ್ತೆ 2 ಚೈನನ್ನು ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಸ್ಲ್ಯಾಟಿನ್ ಲೈನ್ ಈ ಥರ ಹಿಡ್ಕೊಬೇಕು. ಕ್ರೋಶವನ್ನು ಈ ರೀತಿ ಕ್ರಾಸಾಗಿ ಹಿಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಹೋಲ್ ಮಾಡಿ ದಾರಾನ ತಂದು ಕ್ರೋಶದ ಸಹಾಯದಿಂದ ಎರಡರಲ್ಲೊಂದು ಮಾಡಿ ದಾರ ಮುಂದೆ ಮಾಡಿ ಈ ರೀತಿ ಆ ದಾರಕ್ಕೆ ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಲಾಕ್ ಆದಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ಇದ್ರ ಒಳಗಡೆ ನಾವು ಆರ್ಚ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಒಳಗಡೆ ಹೋಗಿ ಒಂದು ಸ್ಲ್ಯಾಟಿನ್ ಆರ್ಚ್ಗಳನ್ನು ಕ್ರಿಯೇಟ್ ಮಾಡ್ಕೊಬೇಕು. ಹಾಗಾಗಿ ಒಳಗಡೆಯಿಂದ ದಾರವನ್ನು ತಂದು ಕಂಬವನ್ನು ಹಾಕ್ಕೊಬೇಕು. ಡಬಲ್ ಕ್ರೋಶೆಟು ಎರಡರಲ್ಲೊಂದು ಒಂದು ಸರಿ ದಾರವನ್ನು ಸುತ್ತಕೊಳ್ಳಿ. ಒಳಗಡೆಯಿಂದ ದಾರನ ತಂದು ಎರಡರಲ್ಲೊಂದನ್ನು ಲೂಪನ್ನು ತೊಗೊಂಬನ್ನಿ, ಮತ್ತು ಎರಡರಲ್ಲೊಂದು ಲೂಪನ್ನು ತೊಗೊಂಡ್ಬನ್ನಿ. ಇದೇ ರೀತಿ 5 ಕಂಬಗಳನ್ನು 5 ಕ್ರೋಶೆಟ್ನ ಹಾಕೊಬೇಕಾಗುತ್ತೆ. ಡಬಲ್ ಕ್ರೋಶೆಟ್ಟು
ಸಿಂಗಲ್ ಕ್ರೋಶೆಟ್ ಅವೆಲ್ಲ ಚೆನ್ನಾಗಿ ಕಾಣಿಸಲ್ಲ, ಅದು ಮಿನಿ ಸ್ಲ್ಯಾಟಿನ್ ಹಾರ್ಚ್ ಆಗುತ್ತೆ. ಅದನ್ನು ನಿಮಗೆ ಯಾವಾಗಾದರೂ ಫ್ರೀ ಆದಾಗ ನಾನು ತೋರಿಸ್ತೀನಿ. ನೋಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಈ ರೀತಿ ಒಂದು ಚಿಕ್ಕ ಸ್ಲ್ಯಾಟಿನ್ ಮಾಡ್ಕೊಳ್ಳಿ. ನೀವು ಬೇಕು ಅಂತ ಅನ್ನೋದಾದರೆ ಇಲ್ಲಿಗೆ ಕುಚ್ಚನ್ನು ಹಾಕೊಬೋದು, ಬೇಡ ಅಂತಂದರೆ ಇದೇ ರೀತಿ ಸ್ಕಿಪ್ ಮಾಡ್ಬೋದು. ಮತ್ತು ಹಾಗೆ 1 2 ಚೈನನ್ನು ಹಾಕ್ಕೊಂಡು ಸ್ಲ್ಯಾಟಿನ್ ಹಾರ್ಚ್ ತಗೊಂಡು ಈ ಥರ ಹೋಲ್ ಮಾಡಿಕೊಂಡು ಕ್ರೋಶದ ಮೇಲೆ ದಾರ ಸುತ್ತಕೊಂಡು ಸ್ಲ್ಯಾಟಿನ್ ಹಾರ್ಚ್ ಒಳಗಡೆ ಕ್ಲಾತ್ ಒಳಗಡೆ ಹೋಗಿ ಸ್ಲ್ಯಾಟಿನ್ ಹಾರ್ಚನ್ನು ಈ ರೀತಿ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ದಾರಾನ ಮುಂದೆ ಮಾಡಿ ಇದಕ್ಕೆ ನಾನು ವಿತೌಟ್ ಕುಚ್ಲೆಸ್ ಅಂತ ನಾನು ಈ ಡಿಸೈನ್ನ ಮಾಡ್ತಾ ಇರೋದು. ನೀವು ಇಲ್ಲಿಗೂ ಕುಚ್ಚನ್ನ ಹಾಕೊಬೋದು, ಇನ್ನು ಸ್ವಲ್ಪ ಗ್ಯಾಪಲ್ಲಿ ಬಿಟ್ಟಿದ್ದೀನಿ. ಬೇಡ ಅಲ್ಲಿ ಸ್ವಲ್ಪ ಕ್ರಾಸ್ ಆಗುತ್ತೆ, ಹಾಗಾಗಿ ಅದು ಬೇಡ ಅಂತಂದರೆ ನೀವು ಈ ರೀತಿ ಇಲ್ಲಿ ನಾವು 2 ಚೈನ್ ಲಾಕ್ ಮಾಡಿದ್ಮೇಲೆ ಇಲ್ಲಿ ಒಂದು 4 ಚೈನನ್ನು ಹಾಕ್ಕೊಂಡು ಮತ್ತೆ ನೆಕ್ಸ್ಟು ಕ್ರಿಯೇಟ್ ಮಾಡಿಕೊಂಡ್ರೂ ಸಹ ಆಗುತ್ತೆ ಫ್ರೆಂಡ್ಸ್. ಆ ಥರನೂ ಮಾಡ್ಕೊಬೋದು ನಾನು. ಬಟ್ ಈ ಒಂದು ಕುಚ್ಚಲ್ಲಿ ಈ ಒಂದು ಡಿಸೈನಲ್ಲಿ ವಿತೌಟ್ ಕುಚ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಕುಚ್ಚಿಗೆ ನಾನು ಗ್ಯಾಪನ್ನ ತೊಗೊತಾ ಇಲ್ಲ. ನೋಡಿ 5 ಡಬಲ್ ಕ್ರೋಶೆಟನ್ನು ಹಾಕೊತಾ ಇದ್ದೀನಿ. ಕುಚ್ಚನ್ನ ಎಲ್ಲ ಹಾಕೊಬೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ 1 2 3 4 5 ಆಗಿದೆಯಲ್ಲ, ಈ ರೀತಿ ಲಾಕ್ ಮಾಡ್ತೀರಿ. ಈ ರೀತಿ ಲಾಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ 4 ಚೈನನ್ನು ಹಾಕ್ಕೊಂಡು ನೀವು ಕುಚ್ಚಿಗೆ ಸ್ಪೇಸ್ ಬಿಟ್ಕೊಬೋದು. 1 2 3 4 ನೋಡಿ ಈ ರೀತಿ ಇಲ್ಲಿ ಲಾಕ್ ಮಾಡಿದ್ರೆ ಕುಚ್ಚಿಗೆ ಮಾಡ್ಕೊಬೋದು. ಬಟ್ ನಾನು ಕುಚ್ಚು ಹಾಕ್ತಾ ಇಲ್ಲ, ಇದನ್ನು ವಿತೌಟ್ ಕುಚ್ಲೆಸ್ ಆಗಿ ನಾನು ಮಾಡ್ತಾ ಇರೋದ್ರಿಂದ ಈ ರೀತಿ ಡಿಸೈನ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ರೀತಿ ದಾರಾನ ಮುಂದೆ ಮಾಡಿ. ಇದು ಬೀಡ್ಸಸ್ಸು ನಿಮಗೆ ಇನ್ನೊಂದು ಇದರಲ್ಲೇ ಬೀಡ್ಸಲ್ಲೇ ಗೋಧಿ ಬೀಡ್ಸಲ್ಲೇ ಬರುತ್ತೆ, ಬೀಡ್ಸ್ ಶೇಪ್ಸಲ್ಲೇ ಡಿಸೈನ್ದು. ಅದನ್ನು ತೊಗೊಂಡ್ರೆ ಅದು ಸ್ವಲ್ಪ ಲೆಂತ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಒಂದು ಸೆಕೆಂಡು. ಆ ಒಂದು ಬೀಡ್ಸಸ್ಸು ಯಾವುದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇದು ಈ ಥರ ಬೀಡ್ಸಸ್ಸು. ಇದನ್ನು ತೊಗೊಂಡಾಗ ನಮಗೆ ಇದನ್ನು ತೊಗೊಂಡು ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಸ್ವಲ್ಪ ಲೆಂತ್ ಇರೋದ್ರಿಂದ ನೀವು ಡಬಲ್ ಕ್ರೋಶೆಟ್ ಹಾಕೊಬೇಡಿ, ಇಲ್ಲಿ ಟ್ರಿಬಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ. ಆ ಬೀಡ್ಸನ್ನು ಯೂಸ್ ಮಾಡಿದ್ರೆ, ಇಲ್ಲ ನಾನು ಇದೇ ಬೀಡ್ಸ್ ಯೂಸ್ ಮಾಡ್ತೀನಿ ಅಂದರೆ ಡಬಲ್ ಕ್ರೋಶೆಟ್ ಸಾಕು. ಲೆಂತ್ ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸು ಸಹ ಇದನ್ನು ಹಾಕೊಬೋದು. ಮತ್ತು 1 ಅವರಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಬೋದು. ಬೇಗ 1.5 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿಬಿಡ್ಬೋದು. ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅಷ್ಟು ಅವರ್ಸ್ ಮಾಡ್ಕೊತೀವಿ. ಸ್ವಲ್ಪ ಬಿಗಿನರ್ಸ್ ಸ್ವಲ್ಪ ಲೇಟ್ ಆಗುತ್ತೆ, ಅವ್ರುಗಳಿಗೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾರಲ್ಲ, ಹಾಗಾಗಿ ಲೇಟ್ ಆಗುತ್ತೆ. ಆದರೆ ಬೇಗ ಮಾಡುವಂತಹ ಡಿಸೈನ್ ಇದು. ಕುಚ್ಚು ಯಾವುದು ಹಾಕೋ ಹೋಗಿಲ್ಲ, ಅದೊಂದು ಸ್ವಲ್ಪ ಟೈಮ್ ಹೊಡೆಯುತ್ತೆ. ನೋಡಿ ಈ ರೀತಿ ಬರ್ತಾ ಇದೆ. ಫೈನಲ್ ಲುಕ್ಕು ಒಂದೇ ಲೆವೆಲಿಗೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಇದನ್ನು ಮಾಡಿಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ನಿಮಗೆ ನೋಡಿ, ನೀವೇ ನೋಡ್ತಾ ಇದ್ದೀರಾ. ಈ ಥರ ವಿತೌಟ್ ಕುಚ್ಚು ಲೆಸ್ಸನ್ನು ನೀವು ತೊಗೊಂಡು ಮಾಡ್ಕೊಬೋದು. ಈಗ ಕೆಲವರು ಬೇಡ ಅಂತ ಹೇಳಿದವ್ರಿಗೆ, ಕುಚ್ಚು ಬೇಡ ಅಂತ ಹೇಳಿದವ್ರಿಗೆ ಈ ಒಂದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಪೂರ್ತಿ ಹಾಕ್ಬಿಟ್ಟು ನಿಮಗೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನು ನೋಡಿ ಫ್ರೆಂಡ್ಸ್, ಇದು ಲಾಸ್ಟು ಈ ರೀತಿ ಹಾಕಿದ್ದೀನಿ, ಫಿನಿಶ್ ಆಗಿದೆ. ಲಾಸ್ಟಲ್ಲಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಫಿನಿಶಿಂಗು. ನಾನು ಫಸ್ಟ್ ಹಾಕಿದೆ ಆರೆಂಜ್ ಕಲರ್ದು, ಈಗ ಬ್ರೌನ್ ಕಲರ್ ಬಂದು ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿ. ಈ ಥರ ಬಾರ್ಡರ್ಲೆಸ್ ಡಿಸೈನ್ಸು
ಇದಕ್ಕೆ ನೀವು ಅಂತಂದರೆ ಕುಚ್ಚ ಹಾಕಿದ್ರೆ 400ವರೆಗೂ ಚಾರ್ಜ್ ಮಾಡ್ಬೋದು. ಇದು ವಿತೌಟ್ ಕುಚ್ಚ ಆಗಿರೋದ್ರಿಂದ 350 to 400 ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.